ಇನ್ನು ನಿಮ್ಮ ಶ್ರಮಕ್ಕೂ ಕೂಡ ಅವಕಾಶ ಕೊಡುವುದಾಗಿ ಹೈಕಮಾಂಡ್ ಹೇಳಿದೆ. 2.5 ವರ್ಷದ ನಂತರ ಅವಕಾಶ ಕೊಡ್ತೀವಿ ಅಂತ ಹೇಳಿದೆ. ಅದಕ್ಕಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಗೇನ್ ಮಾತು ಕೊಟ್ಟಿದ್ರೋ ಆ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ಡಿಕೆ ಕೇಳ್ತಾ ಇದ್ದಾರೆ ಅಂತ ಸ್ಫಟಿಕಾಪುರಿ ಮಠದ ಪೀಠಾಧ್ಯಕ್ಷ ನಂಜಾವಧೂತ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಸ್ವಾಮೀಜಿಯವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಅದಕ್ಕೆ ಕುರ್ಚಿ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ನಂಜಾವಧೂತ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ರಾಜಕೀಯದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿಯ ಫೈಟು, CM ಗಾದಿ ವಿಚಾರವಾಗಿ ನಿಮ್ಮ ಅಭಿಪ್ರಾಯ? ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತವನ್ನು ನಾಡಿಗೆ ನೀಡ್ತಾ ಇದ್ದಾರೆ, ಅದು ಶ್ಲಾಘನೀಯ ಕೂಡ. ಆದರೆ ಇದೊಂದು ಗೊಂದಲ ಈ 4-5 ದಿವಸಗಳಿಂದ ಎಲ್ಲೋ ಒಂದು ಕಡೆ ಆಡಳಿತದ ಮೇಲೆ, ಶ್ರೀಸಾಮಾನ್ಯರ ಬದುಕಿನ ಮೇಲೆ ಪರಿಣಾಮ ಬೀರಬಾರ್ದು. ಅವರ ಹೈಕಮಾಂಡ್ನವರು 2.5 ವರ್ಷ ಆದಮೇಲೆ ನಿಮ್ಮ ಒಂದು ಶ್ರಮಕ್ಕೂ ಕೂಡ ಪ್ರತಿಫಲ ಕೊಡ್ತೀವಿ ಆಗಿ ಅಂತೇಳಿ ಹೇಳಿದ್ರಿಂದ ಶಿವಕುಮಾರ್ ಅವರು ಈಗ ಅವರ ಪಕ್ಷದ ಹಿರಿಯರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನನಗೊಂದು ಅವಕಾಶ ಕೊಡಿ ಅಂತೇಳಿ. ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲೇ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಆಗಲಿ, ಈ ನಾಡಿಗೆ ಅವರ ಕನಸುಗಳೇನಿದ್ದಾವೆ ಅದನ್ನು ನನಸು ಮಾಡುವಂಥ ಕೆಲಸ ಆಗಲಿ ಅಂತೇಳಿ ನಾವು ಅಪೇಕ್ಷೆ ಪಡ್ತೇವೆ. ಈಗ ನಿರ್ಮಲಾನಂದ ಸ್ವಾಮೀಜಿಗಳು ಮಾತನಾಡಿದರು, ಅಂದರೆ DK ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗಲಿ ಅನ್ನುವಂಥದ್ದು. ಬಟ್ ಅಂದರೆ ಒಂದು ರೀತಿ ಅದಕ್ಕೆ ಕೌಂಟ್ರ್ ಕೊಡುವಂಥ ಕೆಲಸ ಕೂಡ ಆಯಿತು ನಿರಂಜನಾನಂದಪುರಿಗಳು. ಅಂದರೆ ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ CM ಆಗಬೇಕಂತ ಇಲ್ಲ, CLP ಸಭೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಅದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರಿ? ಆಗಲಿ, ತಪ್ಪೇನಿಲ್ಲ. ಅವರ ಅಭಿಪ್ರಾಯ ಕೂಡ ಕರೆಕ್ಟಾಗೇ ಇದೆ. ಶಾಸಕರು ತಾನೇ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂಥದ್ದು, ಹಾಗಾಗಿ ತಾನೇ ಚುನಾವಣೆ ನಡೆಯುವಂಥದ್ದು. ಜನಗಳ ಅಭಿಪ್ರಾಯ ಕೂಡ ಭಾಳ ಮುಖ್ಯವಾಗ್ತದೆ. ನಾವು ಹೇಳ್ತಾ ಇರುವಂಥದ್ದು, ಆವಾಗ ನೀವು ಈ ಎಲ್ಲ ಪ್ರಕ್ರಿಯೆಗಳನ್ನೇ ಮಾಡಿ ಅದರ ಆಧಾರದ ಮೇಲೇ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದೇ ಸರಿ. ಆದರೆ ಹಿರಿಯರು ಇವರಿಬ್ಬರನ್ನೂ ಕೂಡಿಸ್ಕೊಂಡು ಮಾತನಾಡಿ, ಇಲ್ಲ ಮೊದಲನೇ ಅವಕಾಶ ಹಿರಿಯರಿದ್ದಾರೆ ಸಿದ್ದರಾಮಯ್ಯನವರು, ಅವ್ರಿಗೆ ಮಾಡಿಕೊಡ್ಬೇಕು, ಇನ್ನು 2.5 ವರ್ಷ ಬದಲಾವಣೆ ಮಾಡಿ ನಿಮ್ಗೆ ಅವಕಾಶ ಮಾಡಿಕೊಡೋಣ ಹಾಗೆ ಅಂತ ಹೇಳಿದ ಮೇರೆಗೆ ತಾನೇ ಶಿವಕುಮಾರ್ ಅವ್ರು ಕೇಳ್ತಾ ಇರೋದು. ಅದರಿಂದ ಇದು ಶಾಸಕಾಂಗ ಪಕ್ಷದಲ್ಲಿ ನಿರ್ಧಾರ ಆದರೂ ಸಂತೋಷ, ಇಲ್ಲ ಹಿರಿಯರ ಸಮ್ಮುಖದಲ್ಲಿ ನಿರ್ಧಾರ ಆದರೂ ಭಾಳ ಸಂತೋಷ. ಒಟ್ಟು ಇದನ್ನು ಬೇಗನೆ ಬಗೆಹರಿಸಿ, ಇಲ್ಲ ಅವರ ಹೈಕಮಾಂಡ್ ಮುಖಂಡರೇನಿದ್ದಾರೆ ಅವರು ಬಂದು ಇರುವಂಥ ವಾಸ್ತವವನ್ನು ಜನಗಳಿಗೆ ತಿಳಿಸ್ಲಿ. ಯಾಕಂದರೆ ಇದು ಈ ಸಮುದಾಯವನ್ನು ಗ್ರ್ಯಾಂಟೆಡ್ಡಾಗಿ ತೊಗೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ನಮಗೆ. ಇದು ಇವತ್ತಿನ ಅನುಮಾನ ಅಲ್ಲ, ನಮಗಿದಾಗಲೇ ಹುಟ್ಟಿ 35 ವರ್ಷ ಆಯಿತು. 1990ನೇ ಸಾಲಿನಿಂದ ಕೂಡ ದೇವೇಗೌಡರು ಅಷ್ಟೆಲ್ಲ ತ್ಯಾಗ ಮಾಡಿ ಪಕ್ಷವನ್ನು ಕಟ್ಟಿ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದಾಗ ಏನೇನು ಗೊಂದಲಗಳಾದವು. ಅದಾದ ನಂತರ ಕೃಷ್ಣ ಅವರು ಎಷ್ಟು ಸವಾಲುಗಳನ್ನ ಎದುರಿಸಿ ಮುಖ್ಯಮಂತ್ರಿಗಳಾಗಬೇಕಾಯಿತು, ಅವರೇ ಅಧ್ಯಕ್ಷರಾಗಿದ್ದಾಗಲೂ ಕೂಡ. ಅದಾದ ನಂತರ ಕುಮಾರಣ್ಣವರು 2 ಸರಿ ಸಾಲ ಮನ್ನಾ ಮಾಡಿ ನಂತರ ಅವ್ರನ್ನ ಇಳಿಸ್ಲಿಕ್ಕೆ ಏನೆಲ್ಲ ಘಟನೆಗಳು ನಡೆದವು. ಇವ್ಯಾವು ಕೂಡ ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಸಮಾಜದ ಹಿತದೃಷ್ಟಿಯಿಂದ. ಆ ಕಾರಣಕ್ಕಾಗಿ ಇದು ಕೂಡ ಅದೇ ಥರದ ಒಂದು ಭ್ರಮನಿರಸನ ವಿಧಾನ ಆಗಬಾರ್ದು. ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಶಿವಕುಮಾರ್ ಅವರು ಕೂಡ ಅವರ ಹೆಗಲುಕೋಟೆ ನಿಂತು ಅವರ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಹಿಂದೆ 5 ವರ್ಷ ಮುಖ್ಯಮಂತ್ರಿ ಆದಾಗ ಎದೆಕೊಟ್ಟು ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ನಿಂತವಂಥವರು ಶಿವಕುಮಾರ್ ಅವರು. ಹಾಗಾಗಿ ಒಂದು ಅವಕಾಶವನ್ನು ಆ ಪಕ್ಷದ ಹಿರಿಯರು ಮಾಡಿಕೊಡ್ಲಿ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಅಂತ ನೀವೆಲ್ಲ ಗೋವಿನಾಡು ಕೇಳಿದಿರಿ. ಹಾಗಾಗಿ ಆ ಪಕ್ಷದ ಹಿರಿಯರು ಮಾತು ಕೊಟ್ಬಿಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿ ಹಾಗೆ ಅಂತೇಳಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತೇವೆ. ಇದಿಷ್ಟು ನಂಜಾವಧೂತ ಸ್ವಾಮೀಜಿಗಳ ಮಾತಾಗಿರ್ತಕ್ಕಂಥದ್ದು. ಆದಷ್ಟು ಬೇಗ ಈ ಸಮಸ್ಯೆಯ ಹೈಕಮಾಂಡ್ ಬಗೆಹರಿಸಲಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಇನ್ನು ಸಿದ್ದರಾಮಯ್ಯ CM ಸ್ಥಾನವನ್ನ DK ಶಿವಕುಮಾರ್ಗೆ ಬಿಟ್ಕೊಡ್ಬೇಕು ಅಂತ ಕೆಲ ಮಠಾಧಿಪತಿಗಳು ಈಗ ಸರ್ಕಾರವನ್ನ ಒತ್ತಾಯಿಸ್ತಾ ಇರೋದು ನೋಡ್ತಾ ಇದ್ವಿ. ನಿರ್ಮಲಾನಂದನಾಥ ಶ್ರೀಗಳನ್ನ ಕೂಡ ಗಮನಿಸಿದ್ವಿ.
ಸೊ ಬೆಳಗಾವಿಯಲ್ಲಿ TV9ಗೆ ವೀರೇಶ್ವರ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟರು. ವೀರೇಶ್ವರ ಸ್ವಾಮೀಜಿ ಅಂತ ಅಂದ್ರೆ ಈ ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ಶ್ರೀಗಳಿವರು, ಕಿತ್ತೂರು ತಾಲೂಕಿನ ದೇಗುಲಹಳ್ಳಿ ಮಠದವರು. ನಾವು ಪ್ರತಿನಿಧಿ ಸಹದೇವ್ ಮಾತನಾಡ್ಸಿದ್ದಾರೆ, ಬನ್ನಿ ಕೇಳೋಣ. ಸ್ವಾಮೀಜಿಗಳ ಈ ಸದ್ಯದ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಬರ್ತಾ ಇರುವಂಥದ್ದು. ಸೊ ತಾವು ಕೂಡ ಈ ಒಂದು ವಿಚಾರದಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಕೊಡ್ಲಿ, ಸ್ಥಾನ ಬಿಟ್ಕೊಡ್ಲಿ ಅನ್ನುವಂಥದ್ದು ಯಾಕಾಗಿ ಅನ್ನುವಂಥದ್ದು. ನಾವು ಕೂಡ ಈ ಎಲ್ಲ ಮಾಧ್ಯಮವನ್ನು ನೋಡ್ಕೊಂಡು ನಾ ಎಂಟ್ರಿ ಆದದ್ದು ಕಾರಣ ಏನ, ಉದ್ದೇಶ ಏನ ಅಂತ ಕೇಳಿದರೆ ಮಾನವೀಯತೆ ದೃಷ್ಟಿಯಲ್ಲಿ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಏನ ಅಂತ ಕೇಳಿದರೆ ಇಲ್ಲಿವರೆಗೂ ಕೂಡ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕೈ ಎತ್ತಿ ಬಲ ತೋರಿಸ್ಕೊಂಡು ಇಬ್ಬರು ಕೈ ಮಿಲಾಯಿಸ್ಕೊಂಡು ಅಧಿಕಾರ ಮಾಡಿದ್ದಾರೆ. ಅದೇ ಪ್ರಕಾರ ಈಗ 2 ವರ್ಷ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಟ್ಟರೆ ಏನು ಫರಕ್ ಆಗೋದಿಲ್ಲ, ಇಬ್ಬರು ಕೂಡೇ ಇರ್ತಾರೆ. ಈಗ ಹೆಂಗೆ ಇಬ್ಬರು ಕೂಡೇ ಇದ್ದರು ಹಂಗೆ ಇಬ್ಬರು ಕೂಡೇ ಇರ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಡಲಿಲ್ಲ ಅಂತ ಕೇಳಿದ್ರೆ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಆ ವೇಳೆಗೆ ಸರ್ಕಾರ ಬಿದ್ದೋಗ್ಬೋದು, ಮತ್ತೇನೋ ಆಗ್ಬೋದು. ಹಂಗೆ ಇವತ್ತಿನ ದಿವಸ ಎಲ್ಲ ಕದನ ಆಗೋ ಪಕ್ಷ ನಮ್ಮ ಮಾರ್ಗದರ್ಶನ ಅಂತಂದ್ರೆ ಹಾಗೆಲ್ಲ ಕದನ ಆಗೋ ಪಕ್ಷ. ಒಂದು ಪಕ್ಷ ನೀವು ಇಬ್ಬರು ಕೂಡ ಡ್ಯಾಮೇಜ್ ಮಾಡೋ ಪಕ್ಷ. ನೀವು ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಕಸಿಂದ ಡಿ ಕೆ ಶಿವಕುಮಾರ್ ನೀವು ಕೊಟ್ಟ ಕಸಿಂದ ಒಳ್ಳೆ ರೀತಿಯಿಂದ ನೀವು ಸರ್ಕಾರ ನಡ್ಸ್ಕೊತ ಬಂದಿರಿ, ಭಾಳ ಗ್ಯಾರಂಟಿಗಳನ್ನು ಕೊಟ್ಟು ಕಸಿಂದ ಒಳ್ಳೆ ಸರ್ಕಾರ ನಡ್ಸ್ಕೊತ ಬಂದಿರಿ. ಹಾಗೆ ಇನ್ನು 2 ವರ್ಷ ನಡೆಸ್ರಿ ಅನ್ನೋದು ನಮ್ಮ ಏನು ಒಳ್ಳೆ ರೀತಿಯಿಂದ ಒಂದು ಸಹಕಾರ ನಿಮಗೆ ಮಾರ್ಗದರ್ಶನ ಕೊಡ್ತೀವಿ ಇಷ್ಟೇ. ಒಬ್ಬ ಗುರುಗಳಾಗಿ ಸರ್ಕಾರಕ್ಕೆ ಮತ್ತು ಈಗಿನ ಬೆಳವಣಿಗೆ ನೋಡಿ ನೀವು ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ಅದೇ ಈಗಿನ ಬೆಳವಣಿಗೆ ನೋಡಿ ಸರ್ಕಾರಕ್ಕೆ ನಾನು ಮಾರ್ಗದರ್ಶನ ಕೊಡ್ತಾ ಇದ್ದೇನೆ ಅಷ್ಟೇ ವಿನಃ ನೀವು ಯಾರ ಪರವಾಗಿ ಇಲ್ಲ, ಯಾರ ಪರನೂ ಇಲ್ಲ, ಯಾರ ವಿರೋಧ ಇಲ್ಲ. ಕೇವಲ ನೀವು ಸಿದ್ದರಾಮಯ್ಯ ಇದ್ದವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಿನ ದೃಷ್ಟಿಯನ್ನು ನೋಡಿದ್ರೆ, ಈಗಿನ ಮಾಧ್ಯಮ ದೃಷ್ಟಿಯನ್ನು ನೋಡಿದ್ರೆ, ಈ ವಿಚಾರ ನೋಡಿದ್ರೆ ನೀವು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಭಾಳ ಚೆನ್ನಾಗಿ ಉಳಿತೈತೆ ಅನ್ನುವಂಥ ನಮ್ಮ ಅಭಿಪ್ರಾಯ. ಸೊ ಇದಿಷ್ಟು ಸದ್ಯ ಈಗ ಸ್ವಾಮೀಜಿಗಳ ಮಾತು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.